ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಗಿಲ್ಲಿ ನಟ ಬಿಗ್ ಬಾಸ್ 12 ಕಾರ್ಯಕ್ರಮದಲ್ಲಿ ಬಂದು ತುಂಬಾ ಸದ್ದು ಮಾಡುತ್ತಿದ್ದಾರೆ. ಮನೆಯಲ್ಲಿ ಮಾತಾಗಿರುವ ಗಿಲ್ಲಿ ನಟ ಅವರು ನಡೆದು ಬಂದ ಹಾದಿಯ ಬಗ್ಗೆ ಅವರ ತಾಯಿಯವರು ಹೇಳಿಕೊಂಡ ಮಾತುಗಳನ್ನು ಈ ವಿಡಿಯೋದಲ್ಲಿ ತಪ್ಪದೆ ನೋಡಿ. ವೀಕ್ಷಕರೇ, ಬೆಂಗಳೂರಿಗೆ ಬಂದಾಗ ಗಿಲ್ಲಿ ನಟ ಕಷ್ಟಪಟ್ಟದ್ದು ಅಷ್ಟಿಷ್ಟಲ್ಲ ಎಂದು ಭಾವುಕವಾಗಿ ಅವರ ತಾಯಿಯವರು ಹೇಳಿದ್ದಾರೆ. ಗಿಲ್ಲಿ ನಟ ಅಂದರೆ ಕಾಮಿಡಿ ಅಂತ ಮಾತ್ರ ಎಲ್ಲರಿಗೂ ಗೊತ್ತು, ಆದರೆ ನಗಿಸುವ ಕಿಲಾಡಿ ಜೀವನದಲ್ಲಿ ಪಟ್ಟಿರುವ ಪಾಡು ಅಷ್ಟಿಷ್ಟಲ್ಲ. ಬೆಟ್ಟದಷ್ಟು ಕನಸುಗಳನ್ನು ಹೊತ್ತು ಬೆಂಗಳೂರಿಗೆ ಬಂದಾಗ ಗಿಲ್ಲಿ ನಟ ಪಡಬಾರದ ಕಷ್ಟಗಳನ್ನು ಪಟ್ಟಿದ್ದಾರೆ. ಅದನ್ನು ಅವರ ತಾಯಿಯೇ ವಿವರಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಿರುವ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರು. ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಗಿಲ್ಲಿ ನಟ. ಉತ್ತಮ ಹಾಸ್ಯ ಪ್ರಜ್ಞೆ, ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟಗೆ ನಿರ್ದೇಶಕ ಆಗಬೇಕು ಎಂಬ ಆಸೆ ಇದೆ. ಈ ಆಸೆಯಿಂದಲೇ ಗಿಲ್ಲಿ ನಟ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಗಿಲ್ಲಿ ನಟ ಒಂದು ಹೊತ್ತು ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂತು. ಆ ಘಟನೆ ಬಗ್ಗೆ ಜಿ ಕನ್ನಡ ವಾಹಿನಿಯ ವೇದಿಕೆಯಲ್ಲಿ ಗಿಲ್ಲಿ ನಟ ತಾಯಿ ಎಳೆಯಾಗಿ ಬಿಚ್ಚಿಟ್ಟಿದ್ದರು. ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಲ್ಲಿ ಗಿಲ್ಲಿ ನಟ ಸ್ಪರ್ಧಿಸಿದ್ದರು. ಈ ವೇಳೆ ವೇದಿಕೆಯೊಂದರಲ್ಲಿ ಮಾತನಾಡಿದ ಗಿಲ್ಲಿ ನಟ ತಾಯಿ ಬೆಂಗಳೂರಿಗೆ ಬಂದು ಕೆಲಸ ಕೇಳಿದ್ದಾನೆ, ಆದರೆ ಯಾರು ಕೊಟ್ಟಿಲ್ಲ ಚಿಕ್ಕವನೋ ಅಂತ. ಯಾವುದೋ ಚೌಟ್ರಿಯಲ್ಲಿ ಮದುವೆ ಆಗುತ್ತಿತ್ತು, ಅರಕಲು ಬಟ್ಟೆ ಹಾಕಿ ಹೆಂಗೆಂಗ ಹೋದರೆ ಬಿಡ್ತಾರ, ಸೆಕ್ಯೂರಿಟಿ ಯಾರೋ ಬಂದು ರೋಡ್ಗೆ ತಳ್ಳಿ ಬಿಟ್ಟಾರಂತೆ. ಇವನಿಗೆ ಬೇಜಾರಾಗಿ ಅಳ್ತಾ ಹೋಗ್ತಾ ಇದ್ದಂತೆ. ಮುಂದೆ ಗಣೇಶನ ಮೆರವಣಿಗೆ ಮಾಡಿಕೊಂಡು ಕುಣಿತ ಹಾಕೊಂಡು ಹೋಗುತ್ತಿದ್ದರಂತೆ. ಆಗ ಇವನು ಅವರ ಜೊತೆ ಹೋಗಿ ಕುಣಿದಂತೆ. ಯಾರೋ ಹೊಸ ಹುಡುಗ ಅಂತ ಅವರು ಕೇಳಿದಾಗ ಊಟ ಕೊಡ್ಸಣ್ಣ ಅಂತ ಕೇಳಿದಂತೆ. ಆಮೇಲೆ ಇವನಿಗೆ ಹೊಟ್ಟೆ ತುಂಬ ಊಟ ಕೊಡಿಸಿಕೊಂಡು ಆಮೇಲೆ ಸೈಕಲ್ ಸ್ಕೂಟರ್ ರಿಪೇರಿ ಮಾಡೋರ ಬಳಿ 50 ರೂಪಾಯಿ ಕೊಡಿ, ಕೆಲಸಕ್ಕೆ ಸೇರಿಕೊಳ್ತೀನಿ ಅಂತ ಕೇಳಿದಂತೆ. ಅಲ್ಲಿಂದ ಯಾರೋ ನಿಮ್ಮಂಥ ಒಳ್ಳೆಯವರು ಸೆಟ್ ಕೆಲಸಕ್ಕೆ ಸೇರಿಸಿದ್ದಾರೆ. ಈಗ ಈ ತರಹ ಆಗಿದ್ದಾನೆ, ತುಂಬ ಸಂತೋಷ ಆಗುತ್ತೆ. ಮೊದಲು ಎಷ್ಟೊಂದು ಹತ್ತಿದ್ದೇನೆ, ಈಗ ಅಷ್ಟೇ ಖುಷಿ ಕೊಟ್ಟಿದ್ದಾನೆ ಎಂದು ಮಗನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮನೆ ಕೆಲಸ ಮಾಡಲ್ಲ ಅಂತ ಬ್ರ್ಯಾಂಡ್ ಆಗಿ ಬಿಟ್ಟಿದ್ದಾರೆ. ಗಿಲ್ಲಿ ನಟ ಮನೆ ಕೆಲಸ ಮಾಡಿದರೂ ಮಾಡಲ್ಲ ಅಂತ ಕೆಲವರು ಕಾರಣ ಕೊಡುತ್ತಾರೆ. ತಟ್ಟೆ ಇಟ್ಕೊಂಡು ನಿಂತಿರ್ತೀಯ ಅಂತ ಗಿಲ್ಲಿ ನಟ ಬಗ್ಗೆ ರಘು ಹೇಳಿದ್ದು ವೀಕ್ಷಕರಿಗೆ ಬೇಸರ ಉಂಟು ಮಾಡಿತ್ತು. ಹೀಗಾಗಿ ಊಟಕ್ಕಾಗಿ ಗಿಲ್ಲಿ ನಟ ಪಟ್ಟಿರುವ ಕಷ್ಟದ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗುತ್ತಿತ್ತು. ವೀಕ್ಷಕರೇ, ಗಿಲ್ಲಿ ನಟ ಅವರು ಬಂದ ಹಾದಿಯ ಬಗ್ಗೆ ಯಾರಿಗೆಲ್ಲ ತುಂಬ ಬೇಸರ ಇದೆ ಅವರು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಗಿಲ್ಲಿ ನಟ ಫ್ಯಾನ್ಸ್ ಇದ್ದೀರಾ ತಪ್ಪದೆ ಅವರಿಗೆ ವೋಟ್ ಮಾಡಿ, ಹಾಗೆ ಗಿಲ್ಲಿ ನಟ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.